ನಕಲಿ ನಶಾಮುಕ್ತಿ ಕೇಂದ್ರದ ಕಳ್ಳಾಟ ಬಯಲು. ಸಿಂದಗಿ ನಗರದಲ್ಲಿರುವ ಶ್ರೀ ವೈಷ್ಣವಿ ನಶಾಮುಕ್ತಿ ಆಸ್ಪತ್ರೆ ನಶಾಮುಕ್ತಿ ಕೇಂದ್ರಕ್ಕೆ ಸೇರಿದ ವ್ಯಕ್ತಿ ಸಾವು. ಅನಧಿಕೃತ ನಶಾಮುಕ್ತಿ ಕೇಂದ್ರ ಪೊಲೀಸಪ್ಪನ ಹೆಂಡತಿ ಮೂಲಕ ನಡೆಸುತ್ತಿದ್ದ ಎನ್ನಲಾಗಿದೆ. ಗಂಡ ಹೆಂಡತಿ ಇಬ್ಬರೂ ಸೇರಿಕೊಂಡು ಈ ನಶಾಮುಕ್ತಿ ಕೇಂದ್ರವನ್ನು ನಡೆಸುತ್ತಿದ್ದರು. ರೋಗಿಯ ಸಂಬಂಧಿಕರಿಗೆ ನೋಡಲು ಅವಕಾಶ ನೀಡದೆ ಹಣಕ್ಕಾಗಿ ಪೀಡಿಸುತ್ತಿದ್ದರು ಎನ್ನಲಾಗಿದೆ. ಸಿದ್ದು ಮರಡಿ ದೇವರ ಹಿಪ್ಪರಗಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ಪೊಲೀಸ್ ಈ ಆಸ್ಪತ್ರೆ ನಡೆಸಲು ಯಾವುದೇ ಅಧಿಕೃತ ದಾಖಲೆಗಳಿಲ್ಲ. ಇಲ್ಲಿರುವ ನಕಲಿ ಡಾಕ್ಟರ್ಗಳಿಂದಲೇ ಟ್ರೀಟ್ಮೆಂಟ್ ನೀಡಲಾಗುತ್ತಿದ್ದರು ಎಂಬ ಮಾಹಿತಿ ಪ್ರಥಮ ತನಿಖೆಯಿಂದ ತಿಳಿದುಬಂದಿದೆ. ಭಾಳ ಬರೀ ಒಂದು ಜಗಳ ಮಾಡಿದ್ದಕ್ಕೆ ಒಳಗೆ ಮಾತ್ರ ಮಾಡಿ ಅವ್ರಿಗೆ ಶಿಕ್ಷೆ ಕೊಡ್ಬೇಕಲ್ಲ. ಬರೀ ಅವ್ರಿಗೆ ಹಿಡಿಯೋದಕ್ಕೆ ಚೈನ್ ಕಟ್ಟಿದ್ರು. ಅಲ್ಲಿ ಚೈನ್ ಅದ ಒಳಗೆ, ಆ ಚೈನ್ ಕಟ್ಟಿ ಭಾಳ ಹೊಡೆದು ಅವತ್ತೇ ಸಯಾವನ ನಮ್ಮ ಧಾರವಾಡದಿಂದ ನಮ್ಮ ಅವ್ರ ಬಂದರು ಬಿಡಿಸ್ಕೊಂಡು ಅವ್ರ ಏನಿಲ್ಲ, ನಾ ಇದ್ದೀನಿ ಅಬು ಕಲಾಂ ಬಾಬಾ ದಿನಕ್ಕೆ ಎಷ್ಟು ಸಲ ಊಟ ಕೊಡ್ತಾರೆ? ದಿನಕ್ಕೆ 2-3 ಸಲ ಮುಂಜಾನೆ ನಾಷ್ಟ ಕೊಡ್ತಾರೆ. ಚಲೋ ಇರ್ತದೆ ಅಡುಗೆ ಮುಂಜಾನೆ ಚಲೋ ಇರ್ತದೆ. ಅದು ಈಗ ನಾವು ಹೆಚ್ಚಿಗೆ ತಿಂತೀವಿ, ಒಬ್ಬರು ಕಡಿಮೆ ತಿಂತಾರೆ. ಅದೇ 2 ಚಪಾತಿ ಅನ್ನ. ಅದು ಆದ ಬಳಿಕ ನಿಮ್ಗೆ ಯಾವ ಗುಳಿಗೆ ಕೊಟ್ಟಿರ್ತಾರಲ್ಲ, ಗುಳಿಗೆ ಕೊಟ್ಟು ಆ ಗುಳಿಗೆ ಕೊಡೋದು ಕೈಕಾಲು ನೋಡೋದು ಕಟ್ಟಿ ನನಗಲ್ರಿ. ಅದು ಗುಳಿಗೆ ಕೊಡೋ ಟೈಮಿಗೆ ಈಗ ಬಾಯಿ ಹಿಡಿತಾರ, ಒಳಗೆ ಬ್ಯಾಟ್ರಿ ಹಿಡಿತಾರ. ಅದು ನುಂಗ್ಲಿಕ್ಕಂದ್ರೆ ಏಟ ಅದು ಬ್ಯಾಟ್ರಿ ಹಿಡಿದು ಹೊಡೆಯರು ಇರ್ತಾರೆ. ಇವರು ಸರ 10-11 ಬರ್ತಾರ. ಅವ್ರು ಬಂದು ಯಾವ ಪಾಪ ಮಾಡಿದ್ದಂದ್ರೆ ಎಲ್ಲರಿಗೆ ಬಿಟ್ಟು ನೀವು ಸ್ವಲ್ಪ ಹೊಡೆಯೋದು ಸ್ವಲ್ಪ ಬಾಡ ಬರ್ತಾರೆ. ಅವ್ರೆ 12 ದಿನ 18 दिन अनुभव काढून एक महीना हुए थे हमारे घर वाले गए थे. हमारे धारवाड़ से मामू आपको बुला दिए. हमारे मामू कुछ इसमें इधर आते थे हुबली में, और उसके दोनों को आ गया मिलाने ಅಕಸ್ಮಾತ್ ಮನೆಯವ್ರು ಬಿಡಿಸೋದು ಬಂದಾಗ ಬೈದಾರೆ. ಏ ಬಿಡಬೇಡ್ರಿ ಹಂಗೆ ಮತ್ತೆ ಅವ್ರಿಗೆ ಮತ್ತೆ ನಾ ಎಂಪ ಬಿಡಿಸ್ಕೊಂಡು ಹೋಗ್ರಿ ಮೊದಲು ಹೊರಗೆ ಆಗಬೇಕು. ನಿಮ್ಮ ಮನೆಯವ್ರಿಗೆ ಬಿಡ್ತೀನಿ ಅಂತ ಅದು ಏನದು ನಾವು ಒಟ್ಟು ನಮಗೇನಾಗದ ಒಳಗಿನ ಹೊರಗೆ ಬೇಕಾಗ್ಯದ ಬರೋದಾಗ ಬೈಕಲ್ಲ ಆ ಟೈಪ್ ಶಿಕ್ಷೆ ಕೊಡ್ತಾರೆ ಅವರು. ಎಲ್ಲಿದ್ದು ಬಿಡ್ತೀರಿ ಮತ್ತೆ ಹೋಗಿ ಹೋಗಿ ಒಂದು ತಿಂಗಳದಾಗ ಚಾಲು ಮಾಡಿ ಮತ್ತೆ ಅವಾಗ ಮ್ಯಾಟದ ಮುಚ್ಚಬೇಕಾಗ ಹೋಗೋಣ ಕೂಡ ಅಲ್ಲಿ ಏನಾದ್ರೆ ಅದೇ ಗುಳಿಗೆ ಬಿಡ್ತಾರೆ. ಅದೇ ಗುಳಿಗೆ ಇಂದು ಹುಚ್ಚಪ್ಪ ಡೋಣೂರ್ ಸಾವಿನ ಸುದ್ದಿ ತಿಳಿಯುತ್ತಿದ್ದಂತೆಯೇ ಪೊಲೀಸ್ ಸಿದ್ದು ಮರಡಿ ಕುಟುಂಬ ಸಮೇತ ಪರಾರಿಯಾಗಿದ್ದಾನೆ. ನಶಾಮುಕ್ತಿ ಕೇಂದ್ರದಲ್ಲಿ ಟ್ರೀಟ್ಮೆಂಟ್ಗಿಂತ ವ್ಯಸನಿಗಳಿಗೆ ಮನಸ್ಸಿಚ್ಛೆ ಥಳಿಸಿದ್ದೇ ಹೆಚ್ಚು ಎನ್ನಲಾಗಿದೆ. ಸೈಕಯಾಟ್ರಿಸ್ಟ್ ಡಾಕ್ಟರ್ ಇಲ್ಲದೆ, ಮದ್ಯ ವ್ಯಸನಿಗಳಿಗೆ ಕೌನ್ಸಿಲಿಂಗ್ ಇಲ್ಲದೆ ಹೊಡೆದು ಬಡದು ಕುಡಿತ ಬಿಡುವಂತೆ ಹಲ್ಲೆ ಮಾಡುತ್ತಿದ್ದರು ಎನ್ನಲಾಗಿದೆ. ಇಂದು ಬೆಳಿಗ್ಗೆ ಮಾದಕ ವ್ಯಸನಿ ಹುಚ್ಚಪ್ಪ ಡೋಣೂರ್ ಸಾವನ್ನಪ್ಪಿದ್ದಾರೆ. ಸತತ 4 ವಾರಗಳಿಂದ ಮನಬಂದಂತೆ ವ್ಯಸನಿಗೆ ಹಲ್ಲೆ, ಕುಟುಂಬಕ್ಕೂ ಭೇಟಿ ಮಾಡಲು ಅವಕಾಶ ನೀಡದೆ ಹಲವು ಬಾರಿ ವಾಪಸ್ ಕಳಿಸಿದ್ದಾರೆ ಎನ್ನಲಾಗಿದೆ. ನಶಾಮುಕ್ತಿ ಕೇಂದ್ರದಲ್ಲಿರುವ ದಾಖಲಾಗಿರುವ ವ್ಯಸನಿಗಳಿಂದಲೇ ಕೆಲಸ ಮಾಡಿಸುತ್ತಿದ್ದರು ಎಂದು ಈ ಹಿಂದೆ ಚಿಕಿತ್ಸೆ ಪಡೆದ ವ್ಯಸನಿಯ ತಾಯಿಯೊಬ್ಬರು ತಮ್ಮ ಅಳದನ್ನು ಮಾಧ್ಯಮದ ಮುಂದೆ ತೋಡಿಕೊಂಡಿದ್ದಾರೆ. ಇವರ ಈ ಹಣದ ಆಮಿಷಕ್ಕೆ ಇವರು ಸ್ಥಾಪಿಸಿದ ನಕಲಿ ಆಸ್ಪತ್ರೆ ಸೇರಿ ಸಾವನ್ನಪ್ಪಿ ಇಂದು ಒಂದು ಕುಟುಂಬ ಬೀದಿಪಾಲಾಗಿದೆ. ಈಗ ಸೀಸ್ ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳು ಏನೇನದಾವ ಇದಕ್ಕೆ ಇವರು ಲೈಸೆನ್ಸ್ ಕೊಡಬೇಕು. ಇನ್ನು ಲೈಸೆನ್ಸ್ ಕೊಟ್ಟಿರೋಗಿಲ್ಲ ಕೊಡಬೇಕು. ಮತ್ತೆ ಇದಕ್ಕೆ
ಸೈಕಾಲಜಿಸ್ಟ್ ಡಾಕ್ಟರ್ ಬೇಕು, ಅಂದ್ರೆ ಮನೋತಜ್ಞ ಡಾಕ್ಟರ್ ಬೇಕು. ಆ ಮನೋತಜ್ಞ ಡಾಕ್ಟರ್ ಅದಾನೆ ನೀವು ಅದೇ ರೀ ಈ ಸಲ ಯಾದಗಿರಿನೂ ಮಾಡಿದ್ದಾರೆ ಸರ್ ಇವರು ಹಾಸ್ಪಿಟ್ಲ್. ಯಾದಗಿರಿನೂ ಇವ್ರದೇ ಹಾಸ್ಪಿಟ್ಲ್ ಐತಿ, ಈ ಸರ್ ಸಿಂಧಿಯಾಳಗೂ ಐತಿ. ಇವ್ರೆಲ್ಲ ಹಾಸ್ಪಿಟಲ್ಗಳು ಬಂದ್ ಆಗ್ಬೇಕು. ಈ ಹಾಸ್ಪಿಟಲ್ ನೀವು ಈಗಲೇ ಸಿಕ್ಕ ಹೊಡೆದು ಸೀಲ್ ಹೊಡೆದು ಇನ್ನೊಂದು ಸರ್ ಅಲ್ಲಿ ಪೊಲೀಸ್ ಅಧಿಕಾರಿ ಇಲ್ರಿ, ಪೊಲೀಸ್ ಅಧಿಕಾರಿಗಳ ಸಾಹೇಬ್ರು ನಿಮಗೆ ಹೇಳ್ತೀನಿ, ನಿಮ್ಮ ಡಿಪಾರ್ಟ್ಮೆಂಟ್ಲಿ ಅದಾನ ಅಂತ ಹೇಳಿ ನೀವೇನಾದ್ರೂ ಅವ್ರಿಗೆ ಬಚಾವ್ ಮಾಡ್ಕೊಳ್ಳುವಂತ ಕೆಲಸ ಮಾಡೋದು ಕೂಡಲೇ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಸಿಂಧಿ ಬಂದ್ ಮಾಡಿ ಜಿಲ್ಲಾನೇ ಬಂದ್ ಮಾಡುವಂತ ಹೋರಾಟ ಬಂದ್ ಆಗ್ಬೇಕಾಗ್ತದ. ಆಲ್ರೆಡಿ ಈಗಾಗಲೇ ಎಸ್ ಪಿ ಸಾಹೇಬ್ರಿಗೆ ಮಾತಾಡ್ಕೊಂಡು ಟೆನ್ಷನ್ ಕೂತೀನಿ ಅನ್ನತಕ್ಕಂಥ ಇಂಟಿಮೇಷನ್ ನಮಗೈತಿ. ನೀವು ಎಸ್ ಪಿ ಸಾಹೇಬರು ಆಗಿರ್ಬೋದು, ನೀವು ಆಗಿರ್ಬೋದು, ಕೂಡಲೇ ಅವನಿಗೆ ಕಾನೂನುಬದ್ಧವಾಗಿ ಏನಾಗ್ಯದ ಅವಾಗ ಪೊಲೀಸ್ ಆಗಿ ಪೊಲೀಸ್ ಹುದ್ದೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟು ಅವ್ರ ಮನೆಯವರು ಏನು BMS ಡಾಕ್ಟರ್ ಅದಾರೋ ನೀನು ಅವ್ರ ಮನೆಯವ್ರ ಮೇಲೂ ಕಾನೂನುಕ್ರಮವಾಗಿ ಪೂರ್ತಿಯನ್ನು ಕಾನೂನು ತಗೋಬೇಕು. ತಗೊಂಡು ಕೂಡಲೇ ಅವ್ರಿಗೆ ಜೈಲಿಗೆ ಎತ್ತುವಂತ ಕೆಲಸವನ್ನು ಮಾಡಬೇಕು. ಇದು ಈ ಸತ್ ಕೂಡಲೇ ನೀವು ಈ ಸದ ಮಾಡ್ಕೊಳ್ಳೇಬೇಕ್ರಿ. ಅದಕ್ಕೆ ಮತ್ತ ಸತ್ತಂತ ಕುಟುಂಬಕ್ಕೆ ಪರಿಹಾರ ಕೊಡಿಸುವಂತ ಕೆಲಸ ಆಗ್ಬೇಕು. ಬರೀ ನೀವು ಕಾನೂನು ಕ್ರಮ ತಗೊಂಡು ಹೋಗ್ತೀನಿ ಅಂತಂದ್ರಿಲ್ಲ. ಅವ್ರಿಗೆ 2 ಹೆಣ್ಣು ಮಕ್ಕಳು ಅದಾವ, ಒಂದು ಗಂಡಸ ಮಗ ಐತಿ. ಅವ್ರಿಗೆ ಪೂರ್ತಿ ಅವ್ರ ಆಸ್ಪತ್ರೆಯ ಮುಂದೆ ಶವನಿಟ್ಟುಕೊಂಡು ನ್ಯಾಯಕ್ಕಾಗಿ ಕುಟುಂಬ ಸದಸ್ಯರ ಹೋರಾಟ ನಡೆಸಿದೆ. ಈ ನಕಲಿ ಆಸ್ಪತ್ರೆಯನ್ನು ಈಗಲೇ ಸೀಜ್ ಮಾಡಿ ಅಲ್ಲಿರುವ CCTV ಮತ್ತು ಇತರೆ ಸಾಕ್ಷಿಗಳನ್ನು ಪರಿಗಣಿಸಬೇಕು. ಹುಚ್ಚಪ್ಪ ಡೋನರ್ ಕುಟುಂಬಸ್ಥರ ರೋದನೆ ಹೇಳತೀರದು. ಹೆಂಡತಿ ಮತ್ತು ಮಕ್ಕಳು ಆಸ್ಪತ್ರೆಗೆ ಹಿಡಿಶಾಪವನ್ನು ಹಾಕುತ್ತಿದ್ದಾರೆ. ಇಷ್ಟೆಲ್ಲ ನಡೆದರೂ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಆಗಲಿ ತಾಲೂಕ್ ಹೆಲ್ತ್ ಆಫೀಸರ್ ಇನ್ನೂ ಸ್ಥಳಕ್ಕೆ ಆಗಮಿಸಿಲ್ಲ ಅಥವಾ ಯಾವುದೇ ಕ್ರಮವೂ ಕೈಗೊಂಡಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ ಇಂತಹ ಅನೇಕ ನಕಲಿ ನಶಾಮುಕ್ತಿ ಕೇಂದ್ರಗಳಿರುವುದು ವಿಪರ್ಯಾಸ. ಸ್ಥಳಕ್ಕೆ ಆಗಮಿಸಿದ ಸಿಂದಗಿ ನಗರದ ತಹಶೀಲ್ದಾರ್ ಶ್ರೀ ಕರೆಪ್ಪ ಬೆಳ್ಳಿ ಹಾಗೂ PSI ಆರಿಫ್ ಮುಷಫೂರಿ ಮಾಹಿತಿಯನ್ನು ಕಲೆ ಹಾಕಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ದಾರೆ. ವರದಿ ಮಂಜುನಾಥ್ ಗೋಡೇಕರ್, ಸಿಂದಗಿ.